ಮನೆಯಲ್ಲಿ ಸಾಂಬಾರು ಮಾಡೋಕ್ಕೆ ತಂದಿರುವಂಥ ಬಸಳೆ ಸೊಪ್ಪಿಂದ ಒಂದು ಮುಷ್ಟಿ ಆಗುವಷ್ಟು ಬಸಳೆ ಸೊಪ್ಪನ್ನು ತೆಗೆದಿಟ್ಕೊಂಡು ಈ ರೀತಿ ಚಟ್ನಿನ ರೆಡಿ ಮಾಡ್ಕೊಳ್ಬೋದು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಬಸಳೆ ಸೊಪ್ಪಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಇದು ತಿನ್ನೋದಕ್ಕೆ. ಇಡ್ಲಿಗೆ, ದೋಸೆಗೆ, ರೈಸ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸಿಂಪಲ್. ಇದನ್ನು ಕೇವಲ ಒಂದು 5ರಿಂದ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು. ಇದನ್ನು ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿನ ಕಾಯಿಸಿ ಅದಕ್ಕೆ 2 ಚಮಚ ಆಗುವಷ್ಟು ತೆಂಗಿನೆಣ್ಣೆನ ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ 3ರಿಂದ 4 ಹಸಿಮೆಣಸಿನಕಾಯಿ, 3ರಿಂದ 4 ಎಸಲಾಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಬಿಟ್ಟು ಈರುಳ್ಳಿ ಬಾಡೋವರೆಗೂ ಹುರ್ಕೊಳ್ಬೇಕು. ಒಂದು 2 ನಿಮಿಷದವರೆಗೂ ಹುರ್ಕೊಳ್ಳಿ, ಸಾಕಾಗುತ್ತೆ. 2 ನಿಮಿಷದವರೆಗೂ ಎಲ್ಲ ಐಟಮ್ಸನ್ನು ಹುರ್ಕೊಂಡ ನಂತರ ಇದಕ್ಕೆ ಇವಾಗ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸಿ ಮತ್ತೆ ಹುರ್ಕೊಳ್ಬೇಕು. ಜಾಸ್ತಿ ತೆಂಗಿನಕಾಯಿ ಬೇಡ, ಒಂದು ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನಕಾಯಿ ಯೂಸ್ ಮಾಡಿದ್ರೆ ಸಾಕು. ತೆಂಗಿನಕಾಯಿನ ಸೇರಿಸಿ ಮತ್ತೆ 1 ನಿಮಿಷದವರೆಗೂ ಹುರ್ಕೊಳ್ಳಿ. ಹುರಿದಿರುವಂಥ ಮಸಾಲೆ ಐಟಮ್ಸ್ನೆಲ್ಲ ತೆಗೆದುಬಿಟ್ಟು ನಂತರ ಅದೇ ಪಾತ್ರೆಗೆ 1 ಚಮಚ ಆಗುವಷ್ಟು ತೆಂಗಿನೆಣ್ಣೆನ ಮತ್ತೆ ಸೇರಿಸ್ಕೊಂಡು ಇದಕ್ಕಿವಾಗ ಬಸಳೆ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಮುಷ್ಟಿ ಬಸಳೆ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 15ರಿಂದ 20 ಎಲೆ ಇರ್ಬೋದು. ಇಲ್ಲಿ ಬಸಳೆ ಸೊಪ್ಪು ಬಾಡೋವರೆಗೂ ಹುರ್ಕೊಳ್ಬೇಕು. 1 ನಿಮಿಷದ ಒಳಗಡೆ ಬಾಡ್ಬಿಡುತ್ತೆ. ಇದು ಬಾಡ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನೋಡಿ, ಈ ರೀತಿ ಆಗೋವರೆಗೂ ಹುರ್ಕೊಳ್ಬೇಕು. ಇದನ್ನು ಕೂಡ ರಿಮೂವ್ ಮಾಡಿ ಇಟ್ಕೊಳ್ಳೋಣ. ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಐಟಮ್ಸು ತೆಂಗಿನಕಾಯಿ ತುರಿ ಮತ್ತು ಬಸಳೆ ಸೊಪ್ಪು ತಣದ ನಂತರ ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕಿದು. ಹಾಗೆಯೇ ಒಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹಣ್ಣು ಮತ್ತು 2 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಸೇರಿಸಿ ಬೇಕಿದ್ದರೆ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಸೊ ನಾನು ರುಬ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಬಸಳೆ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ. ಬೇಕಿದ್ದರೆ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಬೋದು, ಬಟ್ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಐಟಮ್ಸನ್ನು ಎಣ್ಣೆಯಲ್ಲಿ ಹುರ್ಕೊಂಡಿರೋದ್ರಿಂದ ಮತ್ತೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ರುಚಿಯಾಗಿಯೇ ಬರುತ್ತೆ ಒಗ್ಗರಣೆ ಹಾಕಿಲ್ಲ ಅಂದ್ರೂ. ಬೇಕಿದ್ದರೆ ಹಾಕೋಬೋದು. ಸೊ ಬಸಳೆ ಸೊಪ್ಪಿನ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ, ಟ್ರೈ ಮಾಡಿ ನೀವು ಕೂಡ ನೆಕ್ಸ್ಟ್ ಟೈಮ್ ಬಸಳೆ ಸೊಪ್ಪು ತಂದಾಗ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದಿದ್ದು, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. ಟ್ರೈ ಮಾಡಿ ನೋಡಿ. ಇಡ್ಲಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ.